ಈಗ ನೋಡ್ರಿ ನಾವು ಆಟೋ ತಗೊಂಡು ಈಗ ಹೋಲಕತ್ತೀವಿ ನೋಡ್ರಿ ಮನೆಗೆ. ಈಗ ನಾವು ನೋಡ್ರಿ ನಮ್ಮ ಚಿಕ್ಕಿ ನೋಡ್ರಿ ಈಗ ಏನು ಮಾಡ್ಯಾನ್ರಿ. ಈಗ ಫೈನಲಿ ಮನೆಗೆ ಬಂದ್ವಿ, ಸಾಮಾನು ಇಟ್ಟೇವು. ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಈ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿನ ನೋಡಾಮ್ರಿ ಫ್ರೆಂಡ್ಸ್. ನಿನ್ನೆ ನೋಡ್ರಿ ಈಗ ನನ್ನ ಕೈ ಸುಟ್ಟಿತ್ತು ನೋಡ್ರಿ. ನಾ ಈ ಕಡೆ ಎಲ್ಲ ಕಡೆ ಸುಟ್ಟದ. ನಿನ್ನೆ ಇದು ಏನಂತ ಬಿರಿಯಾನಿ ಮಾಡೋ ಚಕ್ಕರದಾಗ. ಸೊ ಬರ್ರಿ ಬ್ಲಾಗ್ನಾಗ ಏನೇನತ್ತ ಏನು ಸುದ್ದಿ ಅಂತ ಕೇಸಿ ನೋಡಮ್. ಈಗ ಬಡಬಡಾಗಿ ನೀರು ತುಂಬಬೇಕು, ಮೋಟರ್ ಚಾಲು ಮಾಡಿ ಕೂಲರ್ದಾಗ ನೀರು ಹಾಕಬೇಕು, ಚಹಾ ಮಾಡಬೇಕು, ಪರೋಟ ಮಾಡಬೇಕು, ಜಗ್ಗಿ ಕೆಲಸ ಬರ್ರಿ. ಬರೀ ಬ್ಲಾಗ್ ಈಗ ಕಂಟಿನ್ಯೂ ಮಾಡಮ್ಮಂದ್ರೆ. ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಗಳು ಇಷ್ಟ ಆಗುತ್ತೆ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲ ಪ್ರೀತಿ, ವಿಮಾನ, ವಿಶ್ವಾಸ, ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳೋದು ಈ ಬ್ಲಾಗ್ ಈಗ ಚಾಲು ಮಾಡಮ್ಮ. ಬಾಯ್ ನೋಡಿ ಫ್ರೆಂಡ್ಸ್, ಮಮ್ಮಿ ಚಹಾ ಮಾಡ್ಲತ್ತ. ಮತ್ತೆ ನೋಡ್ರಿ ಮಮ್ಮಿ ಆಲೂ ಪರೋಟ ಸಲುವಾಗ ಹೊಳ್ಕೊಲತ್ತ ನೋಡ್ರಿ ಉಳ್ಳಾಗಡ್ಡಿ. ಆಲೂ ಪರೋಟ ಸಲುವಾಗಿ ಈಗ ಉಳ್ಳಾಗಡ್ಡಿನೂ ಇದು ಮಾಡ್ಕೊಂಡ್ಬಿಟ್ಟು ನೋಡ್ರಿ, ಎಲ್ಲ ಪೀಸ್ಕೊಂಡ್ಬಿಟ್ಟಿನಿ. ಯಾಕಂದ್ರೆ ಆಲೂ ಸ್ವಲ್ಪ ಇದು, ಅದಕ್ಕೋಸ್ಕರ ಈಗ ಜಜ್ಜದೀಗ ಪರೋಟ ಮಾಡಾಮ್ರಿ ನೋಡ್ರಿ. ರೆಡಿ ಆಗೇನೀಗ. ಆಯ್ತಪ್ಪ, ಹೋಯ್ತು ರೊಕ್ಕ ತೊಗೊಂಡಿದ್ದಿ? ಸರಿ, ಆರಾಮ್ ಶುಭ. ಈಗ ನೋಡ್ರಿ ಇಬ್ರು ಸಾಬ್ರಿಗೆ ಟಿಫಿನ್ ಪ್ಯಾಕ್ ಮಾಡೋದಾಯ್ತು. ಮಸ್ತ್ ಅಂತ ನೋಡ್ರಿ. ಸಲುವಾಗಿ ಆಲೂ ಪರೋಟ ಮಾಡಿ ನೋಡಿ. ಪಪ್ಪ ಬಲ್ಲತ್ತ, ನನಗೂ ಬಲ್ಲ ಸುಮ್ಮನೆ, ಯಾಕಂದ್ರೆ ಹೆವಿ ಆಗ್ಬಿಟ್ಟದ ಆಲೂ ಪರೋಟ ಅಂತಿಸಿನ. ಈಗ ಮಿಕ್ಕು ಸಲುವಾಗ ನನ್ನ ಸಲುವಾಗ ಒಂದೊಂದು ಪರೋಟ ಮಾಡ್ಕೊಳತ್ತೀನಿ ಚಾ ಜೊತೆ. ಅವ್ರ ಪಪ್ಪ ಬಲ್ಲಲ್ಲತ್ತಾರ. ಇಷ್ಟೇ ಅದ ನೋಡ್ರಿ ಟಿಫಿನ್ ಇವ್ರದ್ದು. ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ. ನೋಡ್ರಿ ಹೆಂಗೆ ಕೂತಾರ ನೋಡ್ರಿ. ಏನು ಹೇಳ್ಬೇಕು ಏನು ಬಿಡಬೇಕು ಗೊತ್ತಿಲ್ಲ ನೋಡ್ರಿ. ಏನು ನಿದ್ದೆ ಹೊಂಟದಿದ್ದ ವರ್ಕ್ ಫ್ರಮ್ ಹೋಮ್ ಅದ್ರಿ. ಮನೆಗಿದ್ದೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆಫೀಸಲ್ಲಿ ಶಿಫ್ಟ್ ಆಗೋದಂತ ಈಗ ಒಂದು 2-3 ದಿನ ಮನೆಗೆ ಇರ್ತಾರೆ ಇವರು. ಮನೆಗಿದ್ದೆ ಕೆಲಸ ಮಾಡ್ತಾರೆ, ಸುಮ್ಮ ಕುಂದ್ರಂಗಿಲ್ಲ. ಈಗ ಮಸ್ತ್ ಆಗತ್ತ. ನಮ್ಮ ಮಿಕಾಯಿಗೆ ಚಹಾ ಪರೋಟ ತಿನ್ನತ್ತಂದು ಬರ್ರಿ. ಈಗ ಚಹಾ ಪರೋಟ ತಿನ್ನಮಂತ ನಾವು. ಈಗ ನೋಡಿ ರಾತ್ರಿ ಮಾಡಿ ದಿನ ಇಲ್ಲಿ ಚಿಕನ್ ಉಳ್ಕೊಂಡ್ಬಿಟ್ಟದಿನ ಇಷ್ಟೊಂದು. ಇದಕ್ಕೆ ಏನು ಮಾಡ್ತೀನಿ, ಗರಂ ಮಾಡಿ ಇಟ್ಬಿಡ್ತೀನಿ. ಯಾಕಂದ್ರೆ ಸಂತೋಷ ಇವನಿಗೆ ಇದೇ ಬೇಕು. ಇವನಿಗೆ ಅದು ಬಿಟ್ಟು ಏನೂ ನಡೆಯಲ್ಲ. ಮತ್ತಂದ್ರೆ ಒಂದಿಷ್ಟು ಈಗ ಬಿರಿಯಾನಿ ಅನ್ನೋದು ಇದಕ್ಕೆ ಏನು ಮಾಡ್ತೀನಿ, ಹಿಂಗೆ ಸೈಡಿಗೆ ಇಡ್ತೀನಿ. ಉಣ್ಣೋ ಟೈಮ್ನಾಗ ಗರಂ ಮಾಡಿ ಕೊಟ್ಟು ಬಿಡ್ತೀನಿ ಅವನಿಗೆ. ಈಗ ಇದಕ್ಕೆ ಫ್ರಿಜ್ನಾಗ ಎತ್ತಿಟ್ಬಿಡ್ತೀನಿ ರೀ. ಯಾಕಂದ್ರೆ ಹೊರಗೆ ಇಟ್ಟಿದ್ದಲ್ರಿ ರಾತ್ರಿ ಪೂರ. ಅದಕ್ಕೋಸ್ಕರ ಇದಕ್ಕೆ ಈಗ ಗರಂ ಮಾಡಿ ಇಟ್ಬಿಡ್ತೀನಿ, ಹೊರಗೆ ಇಡ್ತೀನಿ. ಇದಕ್ಕೆ ನೋಡ್ರಿ ಮಾವಿನ ಹಣ್ಣು ಎತ್ತಿ ತೆಳಗೆ ಇಟ್ಬಿಟ್ರೆ ನಾ ಮ್ಯಾಗೆ ಎತ್ತಿಡ್ತೀನಿ. ಮತ್ತು ತೆಳಗಿಡ್ತಾ ತಳ್ಳ ಬಳ್ಳಿ ಪೇಸ್ಟು ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಅಂದ್ರೆ ನೋಡಿ ಬೆಡ್ಶೀಟ್ ಹಣ್ಣು ಬಿಟ್ಟು ನಾನು ಸಂತೋಷಿಗೆ ಒಯ್ದು ಹೊರಗೆ ಹಾಕಿ ಬರ್ತೀನಿ. ಅನ್ಕತನ ಸ್ವಲ್ಪ ಗಾಳಿ ಆಡ್ಲಿ ಹಿಂಗೆ ಹಾಗೆ ತರನ್ ತೂರಿ ಹಸಿ ಕಡ್ದ್ರೆ ಮತ್ತು ಇದು ಆಗ್ತದಲ್ಲ ಜರ ಇದು ಜರ ಗಟ್ಟಿ ಆಗ್ತದ ಅನ್ಕತನ. ಒಂದು 3 ದಿನ ಇರ್ಲಾಕ್ ಬಿಡ್ರಿ. ಅದೂರೇ ಆಗ್ತದ ಬಿಡ್ರಿ. ಬಟ್ ಈಗ ಹಬ್ಬನೂ ಅಲ್ಲ, ಈಗ ಮೊಹರಂ ಅದ ಅಲ್ಲತ್ತಿರಲ್ಲ. ಈಗ ಒಂದು 3 ದಿನ ಮತ್ತು ಹೋಗ್ಯಾರ ಇರ್ಲಾಕ್ ಬಿಡ್ರಿ. ಇರ್ಲಿ ಜಾಸ್ತಿ ನೀವೇನು ಮೈಮ್ಯಾಗ ಇದು ಮಾಡ್ಕೋಬೇಡ್ರಿ. ಯಾಕೋ ಇದು ಪೂರ ಸ್ವರ್ಗದಂಗೆ ಅನಿಸ್ಲತ್ತಿ. ರೆಸ್ಟ್ ಮಾಡಿ ಇರ್ಲಾಕ್ ನಡೀತದ. ಒಂದು 3 ದಿನ ನೀವು ಭೀ ರೆಸ್ಟ್ ಮಾಡ್ರಿ. ಅವ್ರು ಹೋಗಿ ಬರತನ. ಚಹಾ ಕುಡ್ದಿರಿ, ಚಹಾ ಚಪಾತಿ ತಿಂದಾರ. ಚಿಕ್ಕು ಮಿಕ್ಕು ಇಬ್ರು ಸಾಲಿಗೆ ಹೋಗ್ಯಾರ. ಈಗ ಇವ ಇಲ್ಲೇ ಮನೆಗೆ ಕೂತೆ ಸಾಲಿ ಕಲಿತಾನಂತೀವತ್ತ. ಈಗ 3 ದಿನ ಮನೆಗೆ ಇರ್ತಾನೆ. ನಾಷ್ಟ ನಡೆದ ನಿಮ್ಮದು? ಏನು ಸುಸ್ಲಾ ಅವಲಕ್ಕಿ? ಹೌದ್ರಿ, ಸಂತೋಷನ್ ಫೇವ್ರೇಟ್ ಅದ ಸುಸ್ಲಾ. ಹ್ಞೂ ಇಲ್ಲವ ನೀವು ಮಾಡಿ, ನಾವು ಚಿಕನ್ ಮಾಡಿ ಬಿರಿಯಾನಿ ಮಾಡಿ ರಾತ್ರಿ ದಿನ ಹಾಗೆ ಕೂತದ. ಈಗ ಅದೇ ಕೊಡ್ತೀನಿ ಅವನಿಗೆ ನಾಷ್ಟ. ಈಗ ಆರಾಮಿದ್ದೀರಲ್ರಿ ಎಲ್ಲರೂ? ಏನ್ರಿ ನನ್ನಡ್ ಚಂದ ಯಾರಿಲ್ಲ. ಮತ್ತೆ ಕೇಳ್ರಿ, ನಮ್ಮ ಮತ್ತೆ ಹೇಳ್ತಾಳ ನನ್ನಡ್ ಚಂದ ಯಾರು ನಿಲ್ಲ, ಅಟ್ಟು ಚಂದ ಇರ್ತೀನ. ಮತ್ತು ಆಂಟಿ ಏನು ನಡ್ಸಿರಿ? ಅಂಕಲ್ ಯಾಕೋ ಸ್ವರ್ಗ್ಯಾರ್ನಲ್ಲಿ ಆಂಟಿ? ಹೌದಿಲ್ಲ ಸಂತೋಷ? ಗೋಣ ಎಲ್ಲ ಒಂಥರ ಕಾಣಿಸ್ಲತ್ತಿಲ್ಲ ಆಂಟಿ. ನಮ್ಮ ಮಾಮಾಗ ಊಟ ಕೊಡ್ಲಕತ್ತಿದ್ ಇಲ್ಲ ಸ್ವರ್ಗ್ಯಾರ? ಹೈ ನಾವೊಂದಂತೀನಿ ತಾವೊಂದಂತ. ನಾಲತ್ತೀನಿ ಚಂದ ಊಟದ ಕೊಡ್ರಿ ಸ್ವರ್ಗ್ಯಾರ ನಮ್ಮ ಮಾವ ಅಂದೆ.
ನಮ್ಮ ಮನುಷ್ಯಂತಿಗೆ ಬಾ ಅಂದ ನನಗ ನಮ್ಮ ದೊಡ್ಡ ನಾದ್ನಿಗೆ ನಾವು ಮನುಷ್ಯಂತಿಗೆ ಬರ್ತೀವಿ ಇಬ್ರು ಅದೇ ಮಾತಾಡೀವಿ ನಾವು. ಇಲ್ಲ ಸೀದಾ ಮನುಷ್ಯಂತಿಗೆ ಬಂದು ಪೂಜಾದಾಗೆ ಕುಂದ್ರ ನನ್ನ ಮಾವನ ಬಂದು ಪೂಜಾದಾಗೆ ಕೂತಿ ಬಿಡ್ತೀನಿ. ಆ ಕಡೆ ಈ ಕಡೆ ಅಳಗಾಡಲ್ಲಿ ಕಡವಿ. ಮತ್ತು ಏನು ಮಾಡ್ಲವ, ಏನು ನೀವು ಬರಬೇಡಿ ಅಂದ್ಬಿಟ್ಟಿರಿ. ನನಗೆ ನಮ್ಮ ದೊಡ್ಡ ನಾದ್ನಿಗೆ ಪಿಂಕಿಗೆ ಅಕ್ಕಿನೂ ಅದೇ ಅಂದ್ರೆ ಅಕ್ಕ ಅವಾಗೆ ಹೋಗ್ಯಾಮಿ ಅಂದ್ರೆ ಹ್ಞೂ ಅಂದ್ಬಿಟ್ಟು ನಾನು. ಮತ್ತು ನೀವು ಬ್ಯಾಡ ಅಂದ್ರೆ ಮತ್ತು ನಾವು ಯಾಕೆ ಬರ್ಬೇಕವ, ಅವಾಗೆ ಬರ್ತೀವಿ ನಾವು ಬೀಗರಾಗಿ. ಬಬ್ಲಿ ಏನು ಮಾಡತ್ತಾಳ? ಅಕ್ಕಿಗೆ ಆರಾಮಾಗ್ಯದ? ಸಂತೋಷ ಬೆಳಗ್ಗೆ ಬೆಳಗ್ಗೆ ಎಲ್ಲ ಯಾರು ತಿಂತಾರ? ಮನುಷ್ಯ ತಿಂತಾರೆ. ಹೌದು ಕೇಳ್ರಿ ಒಂದಾಗ. ನೋಡ್ರಿ ಮಠ ಮಧ್ಯಾಹ್ನದ ಕಸ ಉಡ್ಸಕತ್ತಾಳ ಈಗ. ನಮ್ಮ ಕಡೆ ಎಲ್ಲರೂ ನಮ್ಮ ಕಡೆ ಎಲ್ಲ ಮುಂಜಾನೆ ಎದ್ದು ಮಾಡಿದ್ರೆ ನಂಬಲ್ಲೂ ಮುಂಜಾನೆ ಎದ್ದೇ ಮಾಡ್ತಾರೆ ರೀ. ಅಷ್ಟು ನಂಬಲ್ಲಿ ಮುಂಜಾನೆ 12 11:30 ಹಂಗೆ ಸ್ಟಾರ್ಟ್ ಆಗ್ತದೆ ಡೈಲಿ ಟೈಮಿಂಗ್. ಸೊ ಹಿಂಗೆ ನೋಡಿ ನಂಬಲ್ಲಿ. ನೋಡ್ರಿ ಈಗೆಲ್ಲ ಸ್ನಾನಗಿನ ಮುಗಿಸ್ಕೊಂಬಂದು ಈಗ ರೆಡಿಯಾಗಿ ಪೂಜೆ ಗೀಜೆ ಮಾಡ್ತಾ ಅಂತ ನೋಡ್ರಿ ಫ್ರೆಂಡ್ಸ್, ಈಗ ನಾ ದೇವ್ರಿಗೆ ಪೂಜೆ ಮಾಡೀನಿ. ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಮೊಹರಂ ಟೈಮ್ ನಡೆದ ಭಾಳ ಪವಿತ್ರ ದಿನಗಳು ನಡೆದರಿ. ಐತಿ ಶ್ರಾವಣ ಬರ್ತದೆ, ಎಲ್ಲ ಬರ್ತದೆ. ಎಲ್ಲರಿಗೆ ಕನಸು ಎಲ್ಲ ದೇವ್ರಿಗೆ ಯಾರ್ಯಾರು ಏನೇನು ಬಿಡ್ಕೊಳತ್ತಾರೆ ಎಲ್ಲರಿಗೂ ಕನಸು ನನಸಾಲಿ ಅಂತ ಕೇಸಿಂದ್ರೆ ನಾನು ಬಿಡ್ಕೊತೀನಿ ರೀ. ನೀವು ಭೀ ನಮ್ಮ ಸಲುವಾಗಿ ಬಿಡ್ಕೊರಿ, ನಮಗೂ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಸಿನ. ಯಾಕಂದ್ರೆ ನೋಡ್ರಿ ಯಾವ ಟೈಮ್ನಾಗ ಯಾರು ಆಶೀರ್ವಾದ ಹತ್ತದ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನಾನು ನೋಡಿ ಕಟ್ ನೀರು ಹೆಂಗೆ ಬೀಳತ್ತದ್ರಿ. ಈಗ ಫ್ಯಾನ್ ಚಾಲು ಅದ್ರ, ಕೂಲರ್ ಅಷ್ಟು ಬಂದದ್ರಿ. ಈಗ ಅಷ್ಟು ಶೆಕಿ ಹಾಲಕತ್ತದ ನೋಡ್ರಿ. ಹೊರಗೆ ಇಷ್ಟು ಉಬಾರ್ ಅಂದ್ರೆ ಉಬಾರ್ ಆಗ್ಯದ. ಇಲ್ಲಿ ನಮ್ಮ ಸಾಬರ್ ಕೆಲಸ ಮಾಡ್ತಾರೆ. ಇವೆಲ್ಲ ಕೋದಿಗಳು ಒಯ್ದು ಒಳಗಿಟ್ಟು ಅಲ್ಲಿ ಒಳಗೆಲ್ಲ ಬಟ್ಟೆ ಅವೆಲ್ಲ ಮಡಿಚಿಡ್ತೀನಿ. ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ. ತೋ ಇದೇ ನನ್ನ ಕೆಲಸ ನೋಡ್ರಿ ಫ್ರೆಂಡ್ಸ್. ಇವತ್ತು ರೀ ನಾಷ್ಟ ಆಗ್ಯದ. ನಾರಿ ಮುಂಜೆ ಒಂದು ಪರೋಟ ತಿಂದಕ್ಕಿದ್ದೀನಿ. ನನಗರ ಏನೂ ಇವೆಲ್ಲ ಸ್ವಲ್ಪ ಹೊಟ್ಟೆ ಬ್ಯಾನಿ ಆದಂಗೆ ಆಗ್ಲಕತ್ತದ. ತೊ ಒಂದಿಷ್ಟು ಈಗ ಮಜ್ಜಿಗೆ ಸಾರು ಮಾಡ್ತೀನಿ, ಒಂದಿಷ್ಟು ರೈಸ್ ಮಾಡಿಬಿಡ್ತೀನಿ. ಇನ್ನು ಚಿಕನ್ ಅದ, ಇನ್ನು ಬಿರಿಯಾನಿ ಅದ ರೀ. ಇವರಿಗೆಲ್ಲ ಆಗ್ತದ. ನಮ್ಮ ಮತ್ತು ಇನ್ನು ಚಿಕ್ಕು ಒಲ್ಲ ಅಂದ್ರೆ ಸುಮ್ಮ ಒಂದು ಸ್ವಲ್ಪ ಅನ್ನ ಇರಲಿ ಮನ್ಯಾಗ ಪಾರ್ಗೊಳವ ಅಂತ ಕೇಸಿನ. ಯಾಕಂದ್ರೆ ಬಿರಿಯಾನಿ ಒಂದು ಸ್ವಲ್ಪ ಅದ ರೀ. ಸೊ ಅದಕ್ಕೋಸ್ಕರ ಸುಮ್ಮ ಒಂದಿಷ್ಟು ವೈಟ್ ರೈಸ್ ಮಾಡ್ದಲ್ರಿ. ತೊ ಚಿಕನ್ ಜೊತೆನೂ ಆಗ್ತದ, ಮಜ್ಜಿಗೆ ಜೊತೆನೂ ಆಗ್ತದ. ತೊ ಸಾಬ್ರೆ ಆಯ್ತಿಲ್ಲ ನಿನ್ನ ಕೆಲಸ? ನನಗೂ ಕೆಲಸ ಅದ ಏನ. ಈಗ ಸರ ಇವೆಷ್ಟು ಬಟ್ಟೆ ಮಡ್ಚಿಗೆಸಿನ ಇಲ್ಲಿ ಇಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ್. ನಮ್ಮ ಇಕ್ಕು ನೋಡ್ರಿ ಏನೋ ಸರ್ಪ್ರೈಸ್ ಕೊಡ್ತಾನಂತ, ಏನಂತ ಗೊತ್ತಿಲ್ಲ ನನಗೆ. ಬರ್ರಿ ಇಲ್ಲಿ ಮಮ್ಮಿಗೆ ತೋರಿಸ್ತೀನಿ, ನಿಮಗೆ ಭೀ ತೋರಿಸ್ತೀನಿ. ನಂಬರ್ ನೋಡ್ರಿ, ಚಂದ ಐತಿ ನೋಡ್ತೀರಿ. ದನಕಾನ ಎಷ್ಟು ಸಲ ಅಂದಿನ ಹಂಗೆಲ್ಲ ನಂಬರ್ ಯಾರಿಗೂ ತೋರಿಸ್ಬಾರ್ದು ಕೇಸಿ. ಯಾರಿಗೂ ಮಗ ಯಾರಿಗೂ ಹಿಂಗ ನಿಜ ತೋರ್ಸೋ ಕೆಲಸ ಮಾಡಬಾರ್ದು. ನಿನಗೆ ಯಾರು ತೋರಿಸ್ಬಾರ್ದು, ನೀನು ಯಾರಿಗೂ ತೋರಿಸ್ಬಾರ್ದು. ನಿನ್ನ ನಂಬರ್ ಎಲ್ಲ ನೀವು ಓದ್ಲತ್ತಿದಲ್ಲ, ನೀವು ಒಳ್ಳೆ ರೀತಿಯಿಂದ ಓದ್ಲತ್ತಿದಿಲ್ಲ. ಓದು ಚಲೋ ಓದಿ ಬರ್ದಿ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗು, ಒಳ್ಳೆ ವ್ಯಕ್ತಿ ಆಗು, ತಂದೆ ತಾಯಿ ಒಳ್ಳೆ ಮಗ ಆಗು, ಚಲೋ ಕೆಲಸ ಮಾಡಿ ಖುಷಿ ಇರು. ಓಕೆನಾ? ನೋಡಿ ಇಷ್ಟು ಬಟ್ಟೆ ಮಡಚಿ ಮಾಡಿದ್ರೆ ಚಂದ ನೀಟಾಗಿ ಇಟ್ಬಿಟ್ಟಿನಿ. ಈಸು ಬಟ್ಟೆ ಏನವಲ್ರಿ ಇವೆಲ್ಲ ಇಸ್ತ್ರಿ ಮಾಡವ. ನನಗ್ರೆ ಇಸ್ತ್ರಿ ಮಾಡಬರಲ್ಲ, ಸಂತೋಷ ಇಸ್ತ್ರಿ ಮಾಡ್ತಾನ. ನಮ್ಮ ಚಿಕ್ಕನ್ ಬಟ್ಟೆನಿ ಸ್ನಾನ ಮಾಡಿಬಿಟ್ಕೊಂಡು ತೆಗೆದು ಇಟ್ಬಿಟ್ಟಿನಿ. ಬ್ಯಾಗ್ನೆಲ್ಲ ಸೈಡಿಗೆ ಇಟ್ಟೇನಿ, ಟ್ಯಾವೆಲ್ ಎಲ್ಲ ಒಣಗಿಸಿ ಮಾಡಿ ಇಟ್ಬಿಟ್ಟಿನಿ ರೀ ನಾನೀಗ. ಇವನು ಬಂದಾನ ಸ್ಕೂಲ್ನಿಂದ, ಸ್ನಾನ ಐತಿ, ಇವನು ಫ್ರೆಶ್ ಅಪ್ ಆಗ್ಯಾನ. ಇವ್ರ ಪಾಪ ಹೊರಗೆ ಹೋಗಿರು, ಮತ್ತೆ ಬಂದಾರೆ, ಮತ್ತೆ ಕೆಲಸ ಮಾಡ್ಕೊತ ಕುಂತಾರ ನೋಡ್ರಿ. ಈಗ ನೋಡ್ರಿ ನಾನು ಏನು ಮಾಡ್ತೀನಿ, ಮಜ್ಜಿಗೆ ಸಾರು ಮಾಡ್ಕೊಳತ್ತೀನಿ. ಅದಕ್ಕೆ ನನ್ನ ಸಲುವಾಗ ಅವ್ರ ಸಲುವಾಗಿನ ಚಿಕನ್ ಅದ. ಇಲ್ಲಿ ನೋಡಿ ಇಲ್ಲಿ ಅನ್ನಕ್ಕೂ ಇಟ್ಬಿಟ್ಟೀನಿ. ಇಲ್ಲಿಗ ಇನ್ನು ಇಷ್ಟು ಚಿಕನ್ ಅದ ರೀ ಇದ್ರಾಗಿನ. ಈಗ ಜಲ್ದಿ ಪಾಣೆ ಮಾಡ್ಕೊತೀನಿ ರೀ. ಮಮ್ಮಿ ಮಜ್ಜಿಗೆ ಆಗ್ಲತ್ತ. ಮಳಿದಾಗ ತೆಗಿಸ್ಕೊಂಡಿ ಯಾಕ?
दोस्त साथ में पापा भैया एक बिस्कुट ले जाना। ये खाने के चक्कर में पैदल आए। अरे नहीं मेरा एक दोस्त आयुष्मान है ना, आयुष्मान बोल रहा ನಿನಗೆ 40 ರೂಪಾಯಿ ಕೊಟ್ಟಿದ್ದು ಹೋಲಕ್ ಬರ್ಲಕ್ 20 ರೂಪಾಯಿ ಅಂತ. था लेके गया था 20 रुपए। ये श्रीमती के बाद जो दोस्त रहता है ना, उसका भी एक और दोस्त है, वो दोनों और उसकी मम्मी अच्छा आते हैं रोज। तो मैं सोचा उनके साथ आ जाऊँ। अच्छा उनसे वहाँ उतारती है 10 रुपए लिए। कोई बात वास्ते दोस्तों में चलता है। ठीक है कोई बात नहीं. उनके रिक्शा में जगह है? सुन के उनके जो अरे नहीं, वो रोज पैसे देते, कोई भी आ जाता है। अच्छा खरीद नहीं रखा उन्हें। बारिश कैसी हो रही है बाहर खतरनाक वाली. चलते आ रहा हूँ। ನಡಗಜ್ಜಿಗೆ ಮಳೆ ಆಲತ್ತದ. ನಮ್ಮ ಅಣ್ಣ ಇದೇ ಮಳೆಗೆ ಹೊಂಟಿದೆ ಮನೆಗೆ. ನೋಡ್ರಿ ಹೆಂಗ್ ಆವಾಜ ಹೊಂಟದ. ನಾ ಇಲ್ಲಿ ಬಿಸ್ಕಿಟ್ ತಿಲ್ಲತ್ತೀನಿ. ಇಲ್ಲ ನಮ್ ಮಿಕ್ಕಿ ಎಷ್ಟು ಅಡ್ಡಿ ಟೂಡ್ಲಿ ಹೊಡಿತಾ ನೋಡ್ರಿ. अरे पूरा कहाँ है? ಗಾಡಿ ಬೇಡಿ ಗುಡಾಯ ನಾ ನೋಡ್ ಸಿಡಿಯೋಲ್ಲ. ಗುಡ್ रुको जरा नाम तब भी बदलना है। मैं क्या बोला? क्या बोला? सब में ಶ್ರೀ ಶ್ರೀ ನೋಡ್ ಶ್ರೀ ಅವ್ರು ದಿನ ಹಂಗೆ ಮಾಡ್ತಾರ ನೋಡಗ. ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ. ಈಗ ಮಧ್ಯಾಹ್ನ ಊಟದಾಗ ನಾನು ಈಗ ಮಜ್ಜಿಗೆ ಸಾರು ಮಾಡ್ಕೊಂಡಿನಿ. ನನಗ್ರೆ ಚಿಕನ್ ಒಲ್ಲ ಅನಿಸ್ಲತ್ತ, ಅದಕ್ಕೆ ನನಗೋಸ್ಕರ ಮಜ್ಜಿಗೆ ಸಾರು ಮಾಡೀನಿ. ಮತ್ತಂದ್ರೆ ಈಗ ರೈಸ್ ಮಾಡೀನಿ. ಈಗ ಏನ ಇಲ್ಲಿ ಚಿಕನ್ ಕರಿ ಉಳ್ದದ ನೋಡ್ರಿ. ಈಗ ಇನ್ನ ಮನಾರ್ ಇಷ್ಟು ಉಳ್ದದ, ಅವ್ರು 3 ಮಂದಿಗೆ ಆತದ. ಈಗ ಮತ್ತು ಇನ್ನೊಂದಿಷ್ಟು ಬಿರಿಯಾನಿ ಉಳ್ಕೊಂಡ್ಬಿಟ್ಟದ. ಈಗ ನಮ್ಮ ಚಿಕ್ಕಣಾಗ ಆತದ ಇದಿಷ್ಟು. ನಮ್ಮ ಮಿಕ್ಕು ಮತ್ತಂದ್ರೆ ಅವ್ರ ಪಪ್ಪಾರಿ ತಿಂದಾರ. ಈಗ ಆಲ್ರೆಡಿ ಚಿಕನ್ ಸಲುವಾಗಿ ಇಟ್ಟಿನಿ. ಈಗ ಬರ್ರಿ ಊಟ ಮಾಡಮ್. ನೀ ಚಿಕನ್ ತಿನ್ನು, ಏನು ಟೆನ್ಷನ್ ಆಲತ್ತ ನೋಡ್ದಿ. ನೀ ಚಿಕನ್ ರೈಸ್ ತಿನ್ನು, ಇದು ಬಿರಿಯಾನಿ ಅವ ತಿಂತಾನ. चिकन ತಿನ್ನಲ್ಲ ಅಂತ ನಾ ಹೇಳಲ್ಲ. ನೋಡ್ರಿ ಊಟ ಶುರುವಾಗೈತಿ ಈಗ ನಮ್ದು. ಜರಾ ಶಕ್ಲ್ ದೇಖಾ ಅದೇ ನಿನ್ನೆ ಬಿರಿಯಾನಿನೂ ಕೊಟ್ಟಾಡ್ರಿ, ಅದನ್ನು ತಣ್ಣದ ಇದನ್ನು ಚಂದದ ಅಲ್ಲೇ ಗರಂ ಮಾಡಿ. अच्छा ठीक है ಗರಂ ಮಾಡ್ಕೊಟ್ಟಾರ. ಎಲ್ಲರೂ ಕಮೆಂಟ್ ನ ಬರ್ದ್ ಹಾಕ್ಲತ್ತಾರ ಸಂತೋಷ್ ಅಣ್ಣನ ಮುಖದ ಮೇಲೆ ಏನ್ ಖುಷಿ ಅದ, ಏನ್ ಲವಲವಿಕೆ ಅದ. ಈಗ ಚಿಕನ್ ಮಟನ್ ಸಲುವಾಗಿ ಚಿಕನ್ ಸಲಿಂದಿಲ್ಲ ಎಲ್ಲ ನಿಮ್ಮ ಅಕ್ಕ ತಂಗಿದವ್ರು ಹೇಳ್ತಾರೆ. ಎದಕ್ ಜಾಸ್ತಿ ಖುಷಿ ಆಗ್ತದ ನಿನಗ? ಅಷ್ಟು ತಂದ್ರೆ ಬಿ ಖುಷಿ ಇಲ್ಲ ನಿನಗ. ತಂಕೆ ಫ್ರಿಜ್ ಇಟ್ರಿ ಏನ್ ಮಾಡ್ಲಾ? ಮಾಡಿಲ್ಲ ಸಂತೋಷ. ಇದು ಇನ್ನ ಚಿಕನ್ ಸಾರ್ ಅದ, ಇನ್ನ ಬಿರಿಯಾನಿ ಇದು ಖತಮರಿ ಮಾಡ್ರಿ. ಎಟ್ಟನ್ ಮಾಡ್ಬೇಕು? ಸರಿ ಹಾಕ. ಮಮ್ಮಿ ಏನಾಗ್ಯದ ಅಡ್ಡು ಕಣ್ಣುಗಳು ಅದು ಸುಟ್ಟದು. ಇದು ಖುಷಿ ಆಗತ್ತ ನಿಮಗ? ಈಗ ಅಲ್ಲಿ ಸ್ವಲ್ಪ ಕೂದಲ್ ಬಿ ಮಾಡ್ಕೊ ಈ ಕಡೆ ಕೈ. पूरा में मनुष्य मार के से नहीं टूटता मरता. बाय में तो पूरा ये पैर होंगे पैर. मैं तो पूरा ನೋಡಿದ್ರೆ ಮಾರ್ಕೆಟ್ ಹೊಂಟಿವಿ, ಏನೋ ಸಾಮಾನು ತೋರ್ಸೋ ಅಂತ मारना है कवन कवन ಮಾರ್ಕೆಟ್ ಹೋಗ್ಬಿಡ್ತಾರೆ. ಸ್ಟೋರಿಗಳು ಹೇಳತ್ತಾರೆ ಸ್ಕೂಲ್ನಾಗೆಲ್ಲ. ಇತ್ತು ನಾಳೆ ಐ ಲವ್ ಯು ಹೇಳೋದ್ ನಡೆದ ಚಿಕ್ಕಿ ಮಿಕ್ಕಿ ಹೇಳ್ತಾರೆ. ನಂಗೆ ಅಜ್ಜಿ ಹೊಂಟಿದ್ರಿ ಫ್ರೆಂಡ್ಸ್ ಈಗಿನಿದ್ದೆ. ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಣ್ಣ ಅಂದ್ರೆ ಸಾಮಾನು ಖರೀದಿ ಮಾಡ್ಲತ್ತಾನ. ಅವ್ನಿಗೆ ಏನೇನು ಬೇಕದು ಎಲ್ಲ ಇಲ್ಲಿ ನೋಡ್ರಿ. ಮಂದಿ ಎಷ್ಟದ ನೋಡ್ರಿ, ಈಗ ರಶ್ ನೋಡ್ರಿ. ಈಗ ತಗೋ ನಾವು ನೋಡ್ರಿ ಈಗ ಮಾರ್ಕೆಟಿಗೆ ಬಂದಿವ್ರಿ ಫ್ರೆಂಡ್ಸ್. ಸಾಮಾನು ಅದು ತಗೊಳತ್ತಿ. ತಗೊಮ್ ಎಲ್ಲ ತಗೊಮ್ ಬರ್ರಿ. ಈಗ ಸಾಮಾನು ಗಿಮಾನ್ ತಗೊಂಡ್ ಕೆಸಿಂದ ಹೋಗಮಂತ ಫ್ರೆಂಡ್ಸ್. ಈಗ ನೋಡ್ರಿ ಎಲ್ಲ ಫ್ರೆಂಡ್ಸ್. ಮಮ್ಮಿಗೆ ಮಕ್ಕಿ ತನ್ನಿ ತಗೊಳ್ತಾರೆ. ಅರೆ ದೊಡ್ಡ ಯಾವ ಬಿ ಇಲ್ವಮ್ಮ, ಬ್ಯಾಡ್ ಬಿಡು ತಗೋಬೇಡ. ಚಂದವಲ್ಲಿ ಬ್ಯಾಡ ಇದು. ಬಡೆ ಬಡೆ ನೋಡ್ರಿ ನಾವು ಕುಂತೀವಿ. ಈಗ ಹೋಲಾಗತ್ತೆ ಸ್ಕೂಲಾಗ ಏನಿಲ್ಲ. ಈಗ ಆರಾಮ್ಸೆ ಮನೆ ಹೋಗಿ ಕೆಸಿಂದ ಮಾಡ್ಕೊಂಡು ಕುಂತಿದ್ ಕೆಲಸ. ಈಗ ಮಾರ್ಕೆಟ್ದಾಗಿಂದ ಹೋಲತ್ತೀವಿ ನೋಡ್ರಿ ನಾವು. ಹಾ ಹೌದು. ಮದಿ ಮಗನ ಇಲ್ಲಿ ಹೋದ್ರಾಗ ಇಲ್ಹನ ಮದಿ ಮಗ. ಈಗ ಇಲ್ಹನ ಮದಿ ಮಗ. ಶಿವ ಮಂದಿರ ಹೋಗ್ಯಾನ ಮದಿ ಮಗ.
ಈಗ ನೋಡ್ರಿ ನಮ್ಮ ಸಾಬಾರು ನೋಡ್ರಿ ವಾ ಹೆಂಗೆ ಚಿಕ್ಕಿ ಎಲ್ಲಿದ್ದು ಕಾಣಿಸಲೇ ಆಗಿದಿ ಸಮಾನ ನೋಡ್ರಿ ಹೆಂಗೆ ಎತ್ಕೊಂಡು ಹೋಲತ್ತಾರ ಚಿಕ್ಕಿನೇ ಕಾಣಿಸಲೇ ಆಗಿದಿ ಹಿಡೀನ ನಂದಿಲ್ಲಮ್ಮ ಇವ್ರು ಹಿಡೀರಿ ಈಗ ಏನ್ ಮಾಡ್ತೀವಿ ಮಮ್ಮಿ ನೀದು ಇದಕ್ಕ ನಮ್ಮ ಕಡೆಗೆ ನೋಡು ಹೊಟ್ಟೆಗಿಂದ ಅಂತೀವಣ ನಾವು ಸೊ ಇದಕ್ಕೀಗ ನಾ ಏನ್ ಮಾಡಕತ್ತೀನಿ ಅಂದ್ರೆ ಚಂದನತ್ತ ನೋಡು ಇದ್ರಾಗ ಸ್ವಲ್ಪ ಜೋಳದ ಹಿಟ್ಟು ಹಾಕೊಂಡೀನಿ ಸ್ವಲ್ಪ ಉಪ್ಪು ಹಾಕೊಂಡು ಕೆಸಿನ ಏನ್ ಮಾಡತ್ತೀನಿ ಚಂದನತ್ತ ಸ್ವಲ್ಪ ತಿಕ್ಕೊಳಕತ್ತೀನಿ ಕಮ್ಸೆ ಕಮ್ ಒಂದು 5-6 ನೀರಾಗ ಚಂದ ತೊಳಿಬೇಕ್ರಿ ಇದಕ್ಕ ಮತ್ತೊಂದು ಸೀಟಿ ಮಾಡ್ಕೊಂಡು ಮತ್ತೊಂದು ನೀರು ಚಲ್ ಕೆಸಿನ ಮತ್ತೆ ಇವು ಸರಿ 2 ಸೀಟಿ ಮಾಡ್ಕೊಂಡು ನೀರು ಚಲ್ ಆಮೇಲೆ ನಾ ಪಾಣೆ ಹೊಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ನಾ ಎಷ್ಟು ಚಂದ ತೊಳೆದಿನ ಅಂದ್ರೆ ಇದಕ್ಕೆ ನನ್ನ ಕೈನೇ ಬ್ಯಾನಿ ಅಲತ್ತದ ನೋಡ್ರಿ ತೊಳೆದಿ ತಿಕ್ಕಿ ಇದಕ್ಕ ಒಂದು 7-8 ನೀರಾಗ ತೊಳೆದಿನಿ ನೋಡ್ರಿ ಇದಕ್ಕೆ ನಾ ಚಂದನ ಉಪ್ಪು ಮತ್ತು ಹಿಟ್ಟು ಹಾಕಿ ತಿಕ್ಕಿ ತೊಳೆದು ಮತ್ತು ಉಗುರ್ಲೆ ಎಲ್ಲ ಚಂದ ಸಾಫ್ ಮಾಡಿ ನೋಡ್ರಿ ಇದಕ್ಕೆ ನಾನು ಇದಕ್ಕೆ ಈಗ ಏನು ಮಾಡ್ತೀನಿ ರೀ ಒಂದು 3 ಸೀಟಿ ಆಗ್ಬೇಕಾ ನೀರು ಚಾಲ್ಕೇಸಿನ ಮತ್ತು ಇನ್ನೊಂದು 3 ಸೀಟಿ ಮಾಡ್ಕೋತೀನಿ ರೀ ನಮ್ಮಪ್ಪ ಇಲ್ಲಿ ಬಾಂಡ ತೊಳಿತಾನ ಪಪ್ಪ ಇಲ್ಲಿ ನೋಡಮ್ರಿ ಈಗ ಮಮ್ಮಿ ಏನು ಮಾಡ್ಲತ್ತಲ್ಲ ಅಂತ ಈಗ ನಮ್ಮ ಮಮ್ಮಿ ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡತ್ತಾಳ ಈ ಕಡೆ ನಮ್ಮ ಅಣ್ಣ ಈಗ ಓದತ್ತೀನಿ ಈಗ ನಾ ಭೀ ಓದ್ತೀನಿ ಈಗ ನಾನು ಬ್ಯಾಗ್ ತಗೊಂಬಂದೀನಿ ಎಲ್ಲರೂ ಕೇಸಿನ ಎಲ್ಲ ಕೆಲಸ ಬಡ ಮಾಡ್ಕೊಳತ್ತೀವಿ ಅಲ್ಲಿ ಬಂದಿದ್ದೀನಿ ಅದಕ್ಕೆ ಜಾಸ್ತಿ ಮತ್ತೆ ನೀವು ಬಂದಿನಿ ತೊಳೆ ಕೇಸಿನ ಚಂದ ಅಂತ ಸಂತೋಷ ಅಂದ್ರು ಇಲ್ಲ ಕೂಡ ಒಂದು 2-3 ಪ್ಲೇಟ್ ಅವನ್ನ ತೊಳ್ಕೊತೀನಿ ಅಂತ ಈಗ ಅವ್ರು ತೊಳ್ಕೊಳತ್ತಾರ ಮನೆಗಿದ್ದ ಹಿಂಗೆ ನೋಡ್ರಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತೀವಿ ಯಾವಾಗಲೂ ಒಂದ್ಸಲ ಅಂದ್ರೆ ನಾವು ಮಾಡ್ತೀನಿ ಅಂತ ಸುಮ್ಮನೆ ಕೆಲಸ ಮಾಡ್ತಾನೆ ಅದಕ್ಕೆ ನಾನೇ ಬ್ಯಾಡ ಅಂತೀನಿ ಬಟ್ ಈಗೆಲ್ಲ ಚೆನ್ನಾಗಿ ಹುಡುಗನ ಮಾಡ್ಕೊಡ್ತೀನಿ ಈಗ ಎಲ್ಲರೂ ಹೊರಗಡೆ ಹೋಗ್ಬರ್ತೀವಿ ಅಂತಲ್ಲತ್ತಾರ ನಾನು ಮಾಡ್ತೀನಿ ಬಡ ಈಗ ಅಲ್ಲ ಬೆಳ್ಳುಳ್ಳಿ ಕುಟ್ಕೊಂಡು ಈಗ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹುಡ್ಕೋತೀನಿ ಯಾಕಂದ್ರೆ ಸ್ವಲ್ಪ ಇದಲ್ರಿ ಅದಕ್ಕೋಸ್ಕರ ಇಲ್ಲಿ ಬಗ್ಗೆ ಕಬಾಬ್ ಫ್ರೈ ಬೇಕಂತ ನಮಗೋಸ್ಕರ ಅದು ಇವ್ರಿಗೋಸ್ಕರ ಅದು ಮಾಡ್ಕೊತೀನಿ ಮತ್ತೆ ಏನೇನು ಸಾಮಾನು ತೊಗೊಂಡು ಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಏನೆಲ್ಲ ತೊಗೊಂಡು ಬಂದಿ ನನ್ನ ಕೇಸಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಎಲ್ಲಕ್ಕಿಂತ ಫಸ್ಟ್ ಅಂದ್ರೆ ನೋಡ್ರಿ ನುಗ್ಗೆಕಾಯಿ ನುಗ್ಗೆಕಾಯಿ ಸಾಂಬಾರು ಮಾಡೋ ಸಲುವಾಗಿ ತೊಗೊಂಡು ಬಂದಿದ್ರಿ ಒಂದಿಷ್ಟು ಬೇಳೆ ಸಾರಿನಾಗ ಹಾಕ್ತೀನಿ ಒಂದಿಷ್ಟು ಸಾಂಬಾರ್ದಾಗ ಹಾಕ್ತೀನಿ ಇದಕ್ಕೆ ಮತ್ತಂದ್ರೆ ನೋಡ್ರಿ ಟಮಾಟೆ ತೊಗೊಂಡ್ಬಂದು ಇದ್ರಾಗಿಂದ 2 ಹಂಗಮ್ ಟಮಾಟೆ ತೊಗೊಂಡಿದ್ದೆ ನಾನು ನೀವು ಕಗ್ ಟಮಾಟೆ ಸಿಕ್ಕರು ಹೋಗಿ ತಂದು ಚಟ್ನಿ ಮಾಡೋ ಸಲುವಾಗ ಮಸ್ತ್ ಅನ್ನೋದು ಚಟ್ನಿ ಕಡಬ್ ಮಾಡ್ಬೇಕಂತ ಪ್ಲಾನಿಂಗ್ ಅದ ಇನ್ನೊಂದು ನೋಡೋಣ ಏನಾಗ್ತದ ಅಂತ ಕೇಸಿನ ಆ್ಯಂಡ್ ಇದು ಏನಾದ್ರು ಆಮೇಲೆ ತೋರಿಸ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ಯಪ್ಪ ತರ್ಕೋರಿಗೆ ನೋಡಿ ಫ್ರೆಂಡ್ಸ್ ಇಷ್ಟು ಕಾಸ್ಟ್ಲಿ ಆಗ್ಯದ ದಿಲ್ಲಿದಾಗ एकदम ಭಯಂಕರ ನೋಡ್ರಿ ಫ್ರೆಂಡ್ಸ್ ಮತ್ತಂದ್ರೆ ನೋಡ್ರಿ ಹೀರಿಕಾಯಿ ತೊಗೊಂಡಿ ನೋಡ್ರಿ ಎಲ್ಲ ಅರ್ಧ ಕೆಜಿ 1 ಕೆಜಿ ಅಷ್ಟೇ ತೊಗೊಂಡ್ರಿ ಜಾಸ್ತಿ ಏನು ತೊಗೊಂಡಿಲ್ಲ ಆ್ಯಂಡ್ ಸೌತಿಕಾಯಿ ತೊಗೊಂಡಿ ನೋಡ್ರಿ ನುಗ್ಗಿಕಾಯಿ ಟಮಾಟೆ ಹೀರಿಕಾಯಿ ಈಗ ಸೌತಿಕಾಯಿ ಮತ್ತಂದ್ರೆ ಮೆಕ್ಕಿತೇನಿ 1 ಕೆಜಿ ಮೆಕ್ಕಿತೇನಿ ತೊಗೊಂಡಿರ್ರಿ ಈಗ ಏನು ಮಾಡ್ತೀನಿ ಇವೆಲ್ಲ ಸೊಪ್ಪು ಸುಂಡಿ ಕೇಸಿಂದ ಫ್ರಿಜ್ನಾಗ ಇಡ್ತೀನಿ ಬಟ್ ಈಗ ನಮ್ಮ ಟೈಮ್ ಇಲ್ಲ ಇವ್ರಿಬ್ರಿಗೆ ಸಾಬಾರಿಗೆ ಹೋಮ್ವರ್ಕ್ ಐತಂದ್ರೆ ಅವರಿಗೆ ಹಸ್ತೀನಿ ನೋಡಿ ಆಟ ಆಡ್ದಂಗೂ ಆಗ್ತದ ಮತ್ತು ಸುಲ್ದಂಗೂ ಆಗ್ಬಿಡ್ತದೆ ಹೌದಲ್ರಿ 2 in 1 ಕೆಲಸ ಆ್ಯಂಡ್ ಕರ್ಬೇವು ತೊಗೊಂಡಿನಿ ನೋಡ್ರಿ ಈಗ ಒಂದು 10 ರೂಪಾಯಿ ಆದಷ್ಟು ಕರ್ಬೇವು ತೊಗೊಂಡಿದ್ರಿ ಅದರ ಡೆಂಟಲ್ ಯಾವ ಅದ್ರಾಗ ತಗೊಂಡು ಬಿಸಿದು ಬಡ್ಗಿ ಟೈಪ್ಸು ಅದು ಆ್ಯಂಡ್ ಈಗ 1 ಕೆಜಿ ಪಾಲಕ್ ತೊಗೊಂಡಲ್ಲ ಮತ್ತಂದ್ರೆ ನೋಡ್ರಿ ಅರ್ಧ ಕೆಜಿ ಕುಂಬಳಕಾಯಿ ತೊಗೊಂಡಿನಿ ಅರ್ಧ ಕೆಜಿ ಕುಂಬಳಕಾಯಿ ತೊಗೊಂಡಿನಿ ಮತ್ತಂದ್ರೆ ಮೆಣಸಿಕಾಯಿ ಮತ್ತಂದ್ರೆ ಕೊತ್ತಂಬರಿ ಇದು ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಇದು 10 ರೂಪಾಯಿದಂದು ನೋಡ್ರಿ ಎಷ್ಟು ಕೊತ್ತಂಬರಿ ಬರ್ತಿತ್ತು ಅವಾಗ ಇಲ್ಲ ಬಿಡ್ರಿ ಇನ್ನು ಅನ್ನಪ್ಲೇ ಮೆಣಸಿಕಾಯಿ ವಿತ್ ಕೊತ್ತಂಬರಿ ಅವ ಇದು ಇದ್ರೊಳಗೆ ಮತ್ತಂದ್ರೆ ನೋಡ್ರಿ ಒಂದು ಗೋಬಿ ಗಡ್ಡಿ ಪತ್ತ ಗೋಬಿ ಒಂದಿಷ್ಟು ಪಲ್ಯ ಮಾಡ್ತೀನಿ ಒಂದಿಷ್ಟು ಬೇರೆ ಏನೋ ಒಂದು ಮಾಡ್ಬೇಕಂತ ಪ್ಲಾನಿಂಗ್ದಾಗ ಇದ್ದೀನಿ ನೋಡಮ್ರಿ ಏನೇನು ಮಾಡ್ತೀನಿ ಅಂತ ಸೊ ಇವಿಷ್ಟು ಅವ ನೋಡ್ರಿ ಈಗ ತರಕಾರಿಗಳ್ದಾಗಂತೂ ನಾನು ಇಷ್ಟು ತೊಗೊಂಡಿನಿ ನೋಡ್ರಿ ತರಕಾರಿಗಳ್ದಾಗ ಇಷ್ಟೇ ಅವ ತರಕಾರಿ ಅಂದ್ರೆ ಆ್ಯಂಡ್ ಮತ್ತೇನಂದ್ರೆ ಇದು ತೊಗೊಂಡಿದ್ವಿ ಸಾಸಿವೆ ಜೀರಿಗೆ ಮತ್ತಂದ್ರೆ ಇದು ಧನಿಯಾ ಬೀಜ ಕೊತ್ತಂಬರಿ ಬೀಜ ಅಂತೀವಲ್ರಿ ಅವು ತೊಗೊಂಡಿನಿ ನೋಡ್ರಿ ಸೊ ಸಾಸಿವೆ ಜೀರಿಗೆ 2 ಪ್ಯಾಕೆಟ್ ತೊಗೊಂಡಿನಿ ಇದು ಒಂದು 1 ಪ್ಯಾಕೆಟ್ ತೊಗೊಂಡಿದ್ರಿ ನಾನು ಆ್ಯಂಡ್ ಇದ್ರೊಳಗೆ ಚಿಕ್ಕನ್ ಸಾಮಾನುಗಳವ ಚಿಕಣ್ಣಂದು ಮಿಕಣ್ಣನ ಸಾಮಾನುಗಳವ ಇದ್ರಾಗ ಇವಕ್ಕೆ ಕ್ಲೇ ಅಂತಾರಲ್ರಿ ಈಗ ಕ್ಲೇ ಅವ ನೋಡ್ರಿ ಇದ್ರಾಗ ಮತ್ತೆ ಇದಕ್ಕೇನಂತಾರೆ మీకు ಹೈಲೈಟರ್ ಅಂತ ಇಬ್ರು ಒಂದೊಂದು ತೊಗೊಂಡ್ರೆ ಹೈಲೈಟರ್
ಇದು 4 ಪೀಸ್ ತಗೊಂಡ್ರ ನೋಡ್ರಿ. ಕೆ 4 ಪೀಸ್ ಅವ, ಹೈಲೈಟರ್ 2 ಪೀಸ್ ಅವ, ಮತ್ತಂದ್ರ ಒಂದು ವಾಟರ್ ಕಲರ್ ಅಂತಾರಲ್ರಿ ಅದು ಅದ, ಮತ್ತಂದ್ರ ಒಂದು ಡೈರಿ ಚಿಕ್ಕ ತಗೊಂಡ ನೋಡಿ ಡೈರಿ ಅಂತಿಗೆಸಿನ, ಮತ್ತಂದ್ರ ನಾನು ಇದೊಂದು ನೆಕ್ ಪೀಸ್ ತಗೊಂಡ್ರಿ ಗೌರಿ ಸಲ್ವಾಗ ಅಂತಿಗೆಸಿನ. ಚಂದ ಅನಿಸ್ತದಲ್ರಿ ಫ್ರೆಂಡ್ಸ್? ಹೌದಿ? ಸೊ ನಂಗೆ ಚಂದ ಅನಿಸ್ತು. ಸೊ ಇದೊಂದು ನೆಕ್ ಪೀಸ್ ತಗೊಂಡಿನ್ರಿ. ಮತ್ ಇನ್ನೂ ಒಂದು ಭಾಳ ಸ್ಪೆಷಲ್ ಅದ ರೀ. ತಗೊಂಡಿಲ್ಲ ಗುಂಡಕ್ ತಗೋ. ಏ ನನ್ನ ಯಾಕೆ ಕೊಟ್ಟಿಲ್ಲ ಮಾಡಿ ತೋರ್ಸು, ಅವ್ರು ಮಾಡಿ ತೋರ್ಸು. ಏನಂತಾರ ಹಿಂಗ್ ಮಾಡ್ತಾರ. ಏ ನನ್ನ ಯಾಕೆ ಕೊಟ್ಟಿಲ್ಲ. ಮತ್ತಂದ್ರ ಅಲ್ಪ ಸ್ವಲ್ಪ ರಾಶನ್ ತಗೊಂಡ್ ಬಂದಿರಿ, ರೊಕ್ಕ ಶಾರ್ಟೇಜ್ ಅದ ಅಂತ ಕೇಸಿನ. ಏ ಆರಾಮ್ಸೆ 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 ಆರಾಮ್ಸೆ. ಮೊದ್ಲು ನಿಂಗೆ BP ಸೈಡ್ ಅದ. ಯಾಕಂದ್ರೆ ನಮ್ ಚಿಕ್ಕ ಮಕ್ಕಳಿಗೆ ಶಾವಿಗೆ ಪಾಯಸ ಅಂದ್ರೆ ಬಹಳ ಇಷ್ಟ. ನಿಮ್ಗೆಲ್ಲ ಶಾವಿಗೆ ಪಾಯಸ ಶಾವಿಗೆ ತಗೊಂಡ್ಬಂದಿ ನಾನು. ಇದೊಂದು ಅದ ನೋಡ್ರಿ, ಇದೊಂದು ಶಾವಿಗೆ. ಅಂಡ್ ಅರ್ಧ kg ಆಗಷ್ಟು ಸೋಯಾಬೀನ್ ತಗೊಂಡಿನ್ರಿ. ಮತ್ತಂದ್ರ 1 ಪಾವ್ ಅಂದ್ರೆ ಇದು ತಗೊಂಡಿನಿ ಪಾನಿಪುರಿ ಪುರಿ ಪಾನಿಪುರಿ. ಮತ್ತಂದ್ರ ಅರ್ಧ kg ಶೇಂಗಾ ತಗೊಂಡಿ ನೋಡ್ರಿ. ನಮ್ ಕಡೆ ಹೆಂಗದ ಹೇಳ್ರಿ, ಇಲ್ಲಾಂದ್ರ 55 ರೂಪಾಯಿದು ಪಾವ್ kg ಕೊಟ್ಟನ್ರಿ ನನಗೆ. ಇದು ಅರ್ಧ kg ಅದ ನೋಡ್ರಿ ಫ್ರೆಂಡ್ಸ್. ನಾವು ಒಂದು ಅಕ್ಕಿ ತಗೊಳತ್ತೀವಲ್ರಿ, ಮತ್ತೆ ಅದ್ರಾಗ ಇನ್ನೊಂದು ಬೇರೆ ಅಕ್ಕಿ ಬಂದವ ಅಂತ ದಿವಿ ಅಚ್ಚಾಯ ಆಪ್ಲಿಕ್ಕೆ ಬೇಕು ಅಂತ ಸುಮ್ಮ ಅರ್ಧ kg ತಗೊಂಡು ಬಂದಿನಿ ಆಲ್ರೆಡಿ. ಯಾವಾಗ್ರಿ ಇದನ್ನು ಒಂದ್ಸಲ ಮಾಡಿ ನೋಡ್ತಿದ್ವು, ನಾದ್ರಂಗೆ ಇತ್ತು. ಮೊದ್ಲಿನ ಪ್ಯಾಕೆಟ್ ಅಕ್ಕಿ ಬೇರೆ ಇತ್ತು, ಇದು ತಂದ್ರೆ ಇದು ಸ್ವಲ್ಪ ಧಮ್ ಮತ್ತು ಸಂತೋಷಕ್ಕೆ ಇಷ್ಟಾನೇ ಆಗಲ್ರಿ ಅದು. ಈಗ ಹಂಗ ಮಾಡೋದಕ್ಕೆ ಇನ್ನೊಂದು 10 ದಿನದಾಗ ಖಲಾಸ್ ಮಾಡ್ತೀವಿ. ಇದನ್ನು ಕೇಸೆ ನೋಡ್ತೀವಿ ಹೆಂಗದ ಅಂತ ಕೇಸೆನ. ಸೊ ಚಂದ ಇತ್ತಂದ್ರೆ ಇದೇ ತಗೊಂಡ್ ಬರ್ತೀವಿ. ಮತ್ತಂದ್ರೆ ನೋಡ್ರಿ ಮಿಕ್ಸ್ ದಾಲ್ ಎಲ್ಲ ಬ್ಯಾಳಿಗಳು ಮಿಕ್ಸ್ ಇದ್ದೀವ ರೀ. ಸೊ ನಮ್ಮ ಚಿಕ್ಕ ಮಕ್ಕಳು ಭಾಳ ಇಷ್ಟ ಇದು. ಸೊ ಹಂಗಾಗಿ ಕೇಸಿಂದ ಇದನ್ನು ಒಂದು ತೊಗೊಂಡಿವಿ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಈಗ ಬೆಲ್ಲ ತೊಗೊಂಡಿನ್ರಿ. ನಮ್ಮಲ್ಲಿ ಕರಿ ಬೆಲ್ಲ ಅದ, ಊರಿನ ಇತ್ತಂದ್ರೆ ಕರಿ ಬೆಲ್ಲ ಅದ ರೀ. ಸೊ ಏನಾರೇ ಸ್ವಲ್ಪ ಬೇರೆದು ಈ ಟೈಪ್ ಏನಾರೇ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಇದು ಅರ್ಧ kg ಅಷ್ಟೇ ಬೆಲ್ಲ ತಂದ್ವಿ, ಜಾಸ್ತಿ ಏನು ತೊಗೊಲಿಲ್ಲ. ನಾ ಇಲ್ಲ ತೊಗೊಂಡಿನಿ. ಮತ್ತಂದ್ರ 1 kg ಅಷ್ಟು ಕಡ್ಲಿ ಹಿಟ್ಟು ತಗೊಂಡಿನ್ರಿ. ಈಗ ಹಬ್ಬ ಹುಣ್ಣಿಗಳು ಹೊಂಟವ್ರಿ, ಬೇಕಿ ಅಲ್ರಿ ಫ್ರೆಂಡ್ಸ್ ಮನ್ಯಾಗ ಇವೆಲ್ಲ ಬೇಕಿ ಸಾಮಾನುಗಳು ಹೋದಿಲ್ಲ. ಸೊ ಪಾರುಳಿಗೂ ಏನಾರೇ ಮಾಡ್ಕೊಡ್ಬೇಕು. ಈ ಸಾಲಿಗೆ ಸ್ಟಾರ್ಟ್ ಆಗ್ಯಾರ ಟಿಫಿನ್ಗಳದಾಗ. ಮತ್ತಂದ್ರೆ 1 kg ಮೇದಾ ತಗೊಂಡಿನ್ರಿ ಫ್ರೆಂಡ್ಸ್. 2 kg ಸಕ್ರೆ ತಗೊಂಡಿನ್ರಿ. 2 kg ಸಕ್ರೆ ತಗೊಂಡಿನಿ ನೋಡ್ರಿ ನಾನು. ಸೊ ಇವಿ ಸೈಟ್ ರೀ. ಮತ್ತ ನಮ್ ಇಬ್ರು ಸಾಂಬಾರ್ ಬೂಟ್ ತಗೊಂಡಿರಿ. ಆಕ್ಚುಲಾಗ ಅವ್ರು ಬಾಕ್ಸ್ನಾಗ ಹಾಕೊಡ್ತೀನಿ ಅಂದ್ರೆ ಇವ್ರ ಪಪ್ಪ ಅಂದ್ರೆ ಬಾಕ್ಸ್ ಬೇಡಪ್ಪ ಹಿಂಗೆ ಕೊಡು ಸುಮ್ಮನೆ. ಮತ್ತೆ ಮನೆಗೆ ಹೋಗೋ ಟೈಮ್ನಾಗ ಹತ್ಕೊಂಡು ಹೋಗೋ ಬಾಕ್ಸ್ ಇದು ಆಗ್ತದ, ಪ್ಲಾಸ್ಟಿಕ್ದಾಗ ಇದ್ರೆ ಅನುಕೂಲ ಆಗ್ತದ ಅಂತ ಕೇಸಿನ. ಸೊ ಸಂತೋಷ ಅಂದರು ಪ್ಲಾಸ್ಟಿಕ್ದಾಗೆ ಕೊಡುವಂತ ಕೇಸಿನ. ಸೊ ಇವು 5 ರೂಪಾಯಿ ಇವು ಮಿಕ್ಕೊಂಡು ಇದ್ದಿರಬೇಕು. ಪ್ಲಾಸ್ಟಿಕ್ ಮಾಡ್ಕೊಂಡು ಚಿಕ್ಕೊಂದು ತಗೊಂಬ. ಇವು ಚಿಕ್ಕೊಂದವ ನೋಡ್ರಿ ಫ್ರೆಂಡ್ಸ್. ಇವು ಸೂಜ ಮಿಕ್ಕೊಂದವ, ಇವು ಸೂಜ ಚಿಕ್ಕೊಂದವ. ಶಾಯ್ನ್ ಅವ ನೋಡ, ಹಂಗೆ ಶಾಯ್ನ್ ಮಾಡ್ತೀನಿ. ಹಂಗ ನಮ್ಮ ಮನೆಗೆ ಬೂಟ್ ಪಾಲಿಶ್ ಮಾಡೋದು ಎಲ್ಲವ ನೀವೇ ಮಾಡ್ಕೊಳ್ಳಿ, ನಾವೇನ್ ಮಾಡಮ್ಮೆಲ್ಲ ಮಾಡ್ಕೊಡ್ಬೇಕೇನು ನಾನು. ಸೊ ಇಷ್ಟು ಸಾಮಾನು ಬಂದದ ನೋಡಿ ನಮ್ಮ ಮನೆಗೆ. ಸೊ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನಿಸ್ಲತ್ತದ, ಏನು ಸುದ್ದಿ ಅಂತ ನಾನು ಕಮೆಂಟ್ನಾಗ ಹೇಳ್ರಿ. ಯಾಕಂದ್ರೆ ನೋಡ್ರಿ ಇದ್ದಿದ್ದೆ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾ ಯಾವಾಗ ಒಂದೇ ಮಾತು ಹೇಳ್ತೀನಿ ಹೋದ್ರೆ ಅದಂತೂ ಕಚ್ಕೋಬಾರ್ದು, ಇಲ್ಲಾಂತೂ ಹೇಳ್ಬಾರ್ದು. ಇದ್ದಿದ್ದಾಗ ಮನುಷ್ಯ ಅನುಕೂಲವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ್ನ. ಸೊ ಇಷ್ಟು ಸಾಮಾನು ತೊಗೊಂಡ್ಬಂದಿವಿ. ನಾನು ಅಕ್ಕಿ ಚೀಲ, ಹಿಟ್ಟಿನ ಚೀಲ ಎಲ್ಲ ತೊಗೊಂಡಿರ್ಬೇಕು. ಎಲ್ಲ ಪ್ಯಾಕೆಟ್ ಗಟ್ಲೆನೆ ತರ್ತೀವಲ್ರಿ. ಅದು ಒಂದು ಜರನೇ ಪೋಸ್ಟ್ಕೊಂಡದ, ಯಾಕಂದ್ರೆ ಇನ್ನ ಮನ್ಯಾಗ ಅದ ಅಲ್ರಿ. ಸ್ವಲ್ಪಕೋಸ್ಕರ ತರಲಿಲ್ಲ. ಮನೆಗೆ ಇರ್ಲಿಕ್ಕೆ ಜಾಗ ಅಲ್ಲಿ ನೋಡಿದ್ರೆ ರೂಮ್ ಕೂಡ ತುಂಬ ಹೋಗ್ಬಿಡ್ತದೆ ಅದಕ್ಕೋಸ್ಕರ. ಸೊ ಇಷ್ಟೆಲ್ಲ ಸಾಮಾನು ತೊಗೊಂಡ್ಬಂದಿವಿ ನೋಡ್ರಿ ಫ್ರೆಂಡ್ಸ್. ಆಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸ್ಲತ್ತದ. ಸೊ ವಿಡಿಯೋ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ. ನಾವು ಬಡ ಪಲ್ಯನೂ ಮಾಡ್ತೀವಿ, ರೈಸ್ ಹೆಂಗಾದ ರೊಟ್ಟಿನೂ ಅದ. ಸೊ ಈ ಬಡ ಪಲ್ಯ ಮಾಡ್ಕೊಂಡ್ರೆ ಖತಮ್ ಎಲ್ಲ. ಸೊ ಬರ್ರಿ ಬ್ಲಾಗ್ ಕಂಟಿನ್ಯೂ ಮಾಡಮ್ರಿ. ನೋಡ್ರಿ ಇಷ್ಟೆಲ್ಲ ಸಾಮಾನು ತೊಗೊಂಬಂದದ್ ನೋಡ್ರಿ. ನೋಡಿ ಫ್ರೆಂಡ್ಸ್, ಮಮ್ಮಿ ನಮ್ಮ ಸಲುವಾಗ ಸಲಾಮಿ ಕಬಾಬ್ ಮಾಡ್ತಾ. ಸಲಾಮಿ ಬಿ ಅಂತಾರ, ಕಬಾಬ್ ಬಿ ಅಂತಾರ. ನಾ ಎರಡು ಅನ್ಲತ್ತೀನಿ. ಈಗ ಬಡ ಬಡ ಮಾಡಮ್ ಬರ್ರಿ ಫ್ರೆಂಡ್ಸ್. ಇಬ್ಬರಿಗೆ ಫ್ರೈ ಮಾಡ್ಕೊಡ್ಬೇಕಂತ್ರಿ ಅವ್ರು. ಯಾಕಂದ್ರೆ ಅವ್ರಿಬ್ರು ಇದು ತಿನ್ನಂಗಿಲ್ಲ, ಏನ್ ತಿನ್ನಂಗಿಲ್ಲ ಅಂದ್ರೆ ಆರಾಮ್ಸೆ ಹಾಕಿರಕ್ಕ ಎದಕ್ಕ ನೋಡ್ರಿ. ಈಗ ಚಂದನತ್ತೆ ಈಗ ಕುದ್ದು ಬಿಟ್ಟವ್ರಿ ಇವೆಲ್ಲ ಫ್ರೈ ಆಗೋಣ. ಏನ್ ಮಾಡ್ತೀನಿ ಇದ್ರಾಗೆ ಫ್ರೈ ಆಯ್ತು ನೋಡ್ರಿ.
ಏನು ಮಾಡಿ ಅಂದ್ರೆ ಕಬಾಬ್ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಚಿಕ್ಕು ಮಿಕ್ಕು ಸಲುವಾಗಿ ಈಗ ಬಡಬಡ ಏನು ಮಾಡ್ತೀನಿ ಈ ಕಡೆಗೆ ಪಾಣ್ಯನೂ ಮಾಡ್ಕೊಬೇಕಲ್ಲತ್ತೀನಿ. ಎಲ್ಲಕ್ಕಿಂತ ಫಸ್ಟ್ ನೋಡಿದ್ರಾಗ ಈಗ ಏನು ಹಾಕ್ಲತ್ತೀನಿ ಅಂದ್ರೆ ನೋಡಿ ಎಲ್ಲ ಬೆಳ್ಳುಳ್ಳಿ ಮತ್ತಂದ್ರೆ ಇದಂತಾರೆ ಉಳ್ಳಾಗಡ್ಡಿಗೆ ಪೀಸ್ಕೊಂಡಿಗ ಅದು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನಾ ಏನೇನು ಹಾಕ್ತೀನಿ ಅಂದ್ರೆ ನೋಡಿ ಈಗ ಎಲ್ಲ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟಿನಿ, ಉಳ್ಳಾಗಡ್ಡಿ ಹಾಕಿದ್ರೆ ಚಂದನ ಫ್ರೈ ಮಾಡ್ಕೊಳತ್ತೀನಿ. ಈಗ ಇದ್ರಾಗ ಕೊತ್ತಂಬರಿ ಮತ್ತೊಂದು ಕರಿಬೇವು ಪುದೀನಾನು ಕಟ್ ಮಾಡ್ಕಿಸಿ ಹಾಕ್ತೀನಿ. ಆಮೇಲೆ ಟಮಾಟೆ ಹಾಕ್ತೀನಿ. ಚಂದನ ಫ್ರೈ ಆದ್ಬೇಕು ನಾ ಏನು ಮಾಡ್ತೀನಿ ಇದ್ರಾಗ ಆ್ಯಸ್ ಇಟ್ ಇದೆಲ್ಲ ಮಸಾಲೆ ಇರ್ತವೆ, ಉಪ್ಪು ಅರಿಶಿಣ ಪುಡಿ ಖಾರ ಮಸಾಲೆ ಖಾರ ಮತ್ತದು ಸ್ವಲ್ಪ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಚಿಕನ್ ಮಸಾಲ ಹಾಕೊಂಡ್ಬಿಡ್ತೀನಿ ನೋಡಿ ನಾನು. ಸಾರಿ ಮಟನ್ ಮಸಾಲ ಹಾಕೊಂಡ್ಬಿಡ್ತೀನಿ. ಇದಕ್ಕಿಂತ ಜಾಸ್ತಿ ಏನೂ ಹಾಕಂಗಿಲ್ಲ ಮತ್ತು ಫ್ರೈನೇ ಮಾಡ್ತೀನಿ ಮತ್ತೇನು ಮಾಡಂಗಿಲ್ಲ. ಈಗ ನೋಡಿದ್ದು ಚಂದ ಈಗ ಫ್ರೈ ಆಗ್ಯದ. ಇದೀಗ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಇದನ್ನು ಕುದಿಸ್ಕೊಂಡಿದಂತ ಇರೋದಲ್ರಿ ಕಲೇಜಾ ವಿತ್ ಹೊಟ್ಟೆಗಿಂದು ಎರಡು ಇದ್ರಾಗ ಹಾಕೊಂಡ್ಬಿಡ್ತೀನಿ ನಾನು. ಇದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ದೇವಲ್ರಿ ಒಂದು 5 ನಿಮಿಷ ಮಸ್ತ್ ಅನ್ನತ್ತ ನೋಡ್ರಿ. ಹೊಟ್ಟೆಗಿನ ಪಲ್ಯ ರೆಡಿ ಆಗ್ಬಿಡ್ತದ ನೋಡ್ರಿ. ಹೊಟ್ಟೆಗಿನ ಪಲ್ಯ ರೆಡಿಯಾಗಿ ಹೊಟ್ಟೆಗೆ ಹೋಗ್ಬಿಡ್ತದೆ. ನೋಡಿ ರೆಡಿ ಆಗೈತೆ. ಈಗ ಏನು ರೆಡಿ ಆಗ್ಯದ? ಏನೇನು ಮಾಡಿನೋ ಗೊತ್ತಿಲ್ಲ ನನಗೆ, ಬಟ್ ಮಾಡೀನಿ ಫ್ರೆಂಡ್ಸ್. ಕಬಾಬ್ ತಿಂದು ನೋಡಿ ಟೇಸ್ಟ್ ಆಗ್ತದ ನೋಡ್ರಿ. ಆಲ್ರೆಡಿ ಅರ್ಧ ತಿಂದು ಖಲಾಸೆ ಮಾಡಿದ್ರೆ 3 ಮಂದಿ ಕಲ್ತಿಗೆಸಿನ. ಈಗ ನಾ ಏನು ಮಾಡೀನಿ ಇದ್ರಾಗೇನು ಮಸಾಲೆ ಮಾಡ್ಕೊಳತ್ತಿದ್ರಿ ಅದ್ರಾಗಿಂದ ಒಂದಿಷ್ಟು ಮಸಾಲಿನ ಏನು ಮಾಡೀನಿ ಅಂದ್ರೆ ಬಟ್ಲಾದಾಗ ತೊಗೊಂಡ್ಬಿಟ್ಟಿನಿ. ಯಾಕಂದ್ರೆ ನಮ್ಮ ಚಿಕ್ಕ ಮಿಕ್ಕೂ ಬೇಕಲ್ಲ ಕಬಾಬ್ ಜೊತೆ ಬರಾಬರ ಆಗ್ಬಿಡ್ತದ ಇಬ್ಬರಿಗೆ. ಮತ್ತು ಈಗ ಒಂದು ಸ್ವಲ್ಪ ಮಜ್ಜಿಗೆ ಸಾರದ ರೈಸ್ನು ಗರಂ ಮಾಡ್ಕೊಂಡ್ಬಿಟ್ಟಿನಿ. ತೊಯ್ತಿನ ಊಟ ಇಷ್ಟ ನಮ್ಮ ಸಂತೋಷ. ಕಲೇಜಿ ಇದ್ರೊಳಗೆ ಹಾಕಿನಿ ನೀ ಅಂದ್ರೆ ಅದ್ರೊಳಗೆ ಹಾಕಿಸಿ ಮಾಡೋದಕ್ಕೆ ಅದ್ರೊಳಗೆ ಹಾಕ್ಬಿಟ್ಟಿನಿ. ಸೊ ಇದ್ರಾಗ ಒಂದಿಷ್ಟು ಈಗ ಕೊತ್ತಂಬರಿ ಹಾಕ್ಬಿಡಮ್ರಿ. ಈಗ ಸೊ ಮಸ್ತ್ ಅನ್ನತ್ತೆ. ಇದು ಪಲ್ಯ ರೆಡಿ ಇತ್ತು. ಸೊ ನೋಡ್ರಿ ಊಟ ಮಾಡಮ್. ನೋಡ್ರಿ ಫ್ರೆಂಡ್ಸ್ ಈಗ ನಮ್ದೀಗ ಊಟ ರೆಡಿ ಆಗ್ಯದ ನೋಡ್ರಿ. ಬರ್ರಿ ಈಗ ಊಟ ಮಾಡಮಿ. ಊಟದಾಗ ಏನದ ಅಂದ್ರೆ ನೋಡ್ರಿ ಮಸ್ತ್ ಅನ್ನತ್ತ ನೋಡ್ರಿ. ರೈಸ್ ಅದ ಮತ್ತಂದ್ರೆ ನೋಡ್ರಿ ಪಲ್ಯ ಅದ ರೀ. ಯಾವ ಪಲ್ಯ ಹೇಳಿ ನೋಡಮ್ರಿ. ಈಗ ಹೊಟ್ಟೆಗಿನ ಕರಳದು ಇರ್ತದ ರೀ ಅದು ಮತ್ತು ಕಲೇಜ ಎರಡು ಮಿಕ್ಸ್ ಮಾಡ್ಕೇಸಿನ್ರೆ ಮಾಡೀನಿ ಫ್ರೆಂಡ್ಸ. ಮತ್ತು ಮಧ್ಯಾಹ್ನ ಮಾಡಿದ ಮಜ್ಜಿಗೆ ಸಾರು ಅದು ಒಂದಿಷ್ಟು ಉಳ್ದದ. ಮತ್ತಂದ್ರೆ ಇದರದೇ ಗ್ರೇವಿ ತಗೊಂಡಿದೆ. ಯಾಕಂದ್ರೆ ಚಿಕ್ಕು ಮಿಕ್ಕೋದು ಒಲ್ ಅಂತಾರಲ್ರಿ ಅದಕ್ಕೋಸ್ಕರ ಗ್ರೇವಿ ತಗೊಂಡಿನಿ ರೀ. ಅವ್ರಿಗೆ ಅಂದ್ರೆ ಇದು ಕಬಾಬ್ ಜೊತೆ ಅಂತ ಆಲ್ರೆಡಿ ಫ್ರೈ ಮಾಡೋ ಟೈಮ್ನಾಗೆ ಅದ ಹೆಗಸ್ಬಿಟ್ರೆ ಈಗ ಅವ್ರು ಜರನೇ ಉಣ್ತೀನಿ ಎಲ್ಲ ಥರ. ಮತ್ತಂದ್ರೆ ರೊಟ್ಟಿ ಅದ ನೋಡಿ ಫ್ರೆಂಡ್ಸ. ಒಬ್ಬರಿಗೆ ಈಗ ಊಟ ಮಾಡಾಮಿ. ನಮ್ಮ ಮಿಕ್ಕವ್ರೆ ಎಲ್ಲಿ ನಿದ್ದೆ ಹೊಂಟದ್ರಿ. ಅವ್ನ ಕಣ್ಣು ನೋಡ್ರಿ. ಈಗ ಅವನಿಗೆ ಉಣ್ತಾನೋ ಬಿಡ್ತಾನೋ ಅದು ಭೀ ಗೊತ್ತಿಲ್ಲ ರೀ. ಆಲ್ರೆಡಿ ತಿನ್ನಂದ್ರೆ ಎಲ್ಲ ಮೊದಲೇ ನೋಡ್ರಿ ಊಟ ಸ್ಟಾರ್ಟ್ ಆಗಿದೆ ನಮ್ಮದು. ಪಲ್ಯ ಅನ್ನ ನಡೆದ ಕಬಾಬ್ ನಡೆದವ. ಸೊ ಹಂಗ ಮಾಡ್ಕೊಂಡು ಉಂಡೇವ್ರಿ. ಏನೇನು ಮಾಡಿವ ಗೊತ್ತಾಗಲ್ಲ ಆಗ್ಯದ. ಸುಮ್ಮ ಊಟ ಮಾಡ್ಲತ್ತೀವ್ರಿ. ಹಶು ಅಂದ್ರೆ ಹಶು ಆಗ್ಯದ ಎಲ್ಲರಿಗೆ. ಫುಲ್ ಸುಸ್ತಾಗ್ಯದ. ಅವ್ರಿಗೆ ನಿದ್ದೆ ಹೊಂಟದ. ಬರ್ ಊಟ ಮಾಡಮ್. ನಮ್ಮದು ನೋಡ್ರಿ ಈಗ ಊಟ ಅದು ಎಲ್ಲ ಐತಿ. ಈಗ ಶಿಸ್ತನತ್ತ ಪಿಕ್ಚರ್ ನೋಡ್ಕೊತ ಕುಂತಿದ್ವಿ. ಅಂತಿಗೆ ಸೀನ್ರ ಕಾಜಲ್ ಅವ್ರ ಪಿಕ್ಚರ್ ಅದ ಅಲ್ರಿ ಅದು ನೋಡ್ಕೊತ ಕುಂತಿದ್ವಿ. ನಮ್ಮ ಮಿಕ್ಕ ನೋಡ್ರಿ ಹೀಗೆ ಬೊಕ್ಕೋಬಿಟ್ಟಾರ. ನನಗೂ ನಿದ್ದೆ ಹೊಟ್ಟದ. ನೀವು ನೋಡ್ಕೊತ ಕೂತಾನ. ಅವ್ರ ಪಪ್ಪ ನಾವೆಲ್ಲರೂ ನೋಡ್ಕೊತ ಕೂತಿದ್ವಿ. ಅವ್ರ ಪಪ್ಪ ಈಗ ಹಾಸಿಗೆ ಹಾಕ್ಬಿಡ್ತಾರೆ. ಈಗ ಅಷ್ಟು ಮೀರಿ ಬಿಟ್ಟದ ನೋಡ್ರಿ. ಹೋಪ್ ಎಲ್ಲರಿಗೂ ಗರ್ಸಿ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ. ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಲಾವಣೆ 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವರು ಅಂತ ಹೇಳ್ಕೊತಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.